ಸೋಮವಾರ ನಗರದ ದೊಡ್ಡ ಕುರುಬರಹಳ್ಳಿಯಲ್ಲಿರುವ ಬಸವ ತತ್ವಪೀಠದಲ್ಲಿ ಆಯೋಜಿಸಲಾಗಿದ್ದ 59ನೇ ಶಿವಾನುಭವ ಗೋಷ್ಠಿಯಲ್ಲಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ನ ಸದಸ್ಯರಾದ ಕೆಎಸ್ ನವೀನ್ ಭಾಗವಹಿಸಿದ್ರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಬಸವ ತತ್ವಪೀಠದ ಶ್ರೀಗಳಾದ ಡಾಕ್ಟರ್ ಬಸವ ಮರುಳಸಿದ್ಧ ಶ್ರೀಗಳು, ಅಕ್ಕಿಹಾಲೂರಿನ ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠದ ಶಿವಬಸವ ಸ್ವಾಮಿಗಳು ಹಾಗೂ ಮೂಲೆಗದ್ದೆ ಸದಾನಂದ ಶಿವಯೋಗಾಶ್ರಮ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮಿಗಳು ವಹಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮಾತನಾಡಿ, ಸ್ವಾಮೀಜಿಗಳವರು ಬಸವ ತತ್ವಪೀಠದ ಪೀಠಾಧೀಶರಾಗಿ 6 ವರ್ಷ ಪೂರೈಸುತ್ತಿರುವ ಈ ಸಮಯದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನನ್ನ ಸುಕೃತ. ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಸಮಾಜದ ಮೇಲೆ ಹೀಗೆ ಮುಂದುವರೆಯಲಿ ಎಂದರು. ಬಸವ ತತ್ವಪೀಠದ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ನಂತರ ಪರಮ ಪೂಜ್ಯ ಸ್ವಾಮೀಜಿಯವರ ಕಳೆದ 6 ವರ್ಷಗಳು ತುಂಬ ಒಂದು ಒಳ್ಳೆಯ ಮಾರ್ಗದಲ್ಲಿ ನಮ್ಮೆಲ್ಲರನ್ನೂ ಕೂಡ ಕರೆದೊಯ್ಯುವಂಥ ಒಂದು ಮಹತ್ತರವಾದಂಥ ಕಾರ್ಯವನ್ನು ಪರಮ ಪೂಜ್ಯರು ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮದ ಆಚರಣೆಯಲ್ಲಿ ಪಾಲ್ಗೊಂಡು ಅದರ ಭಾಗವಾಗಿಯೇ ಇವತ್ತು ನಮ್ಮ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು ಕೂಡ ಸನ್ಮಾನ ಆಗಿದೆ. ಸಹಜವಾಗಿ ಡಾಕ್ಟರು ಮಾತನಾಡ್ತಾ ಅವರ ಕಳೆದ 40-45 ವರ್ಷಗಳ ಬದುಕಿನ ಅನುಭವವನ್ನು ಹೇಳ್ತಾ ಸಮಯ ಹೇಗೆ ಹೋಯಿತು ಅಂತೇಳಿ ಕೇಳ್ತಾ ಇದ್ದಂಥ ನಿಮಗೂ ಗೊತ್ತಾಗಲಿಲ್ಲ. ಹೇಳ್ತಾ ಇರಬೇಕಾದ್ರೆ ಅವ್ರಿಗೂ ಕೂಡ ನಾನು ಮಾತಾಡೋಕ್ಕೆ ಪ್ರಾರಂಭ ಆಗಿ 17 ನಿಮಿಷ ಆಗಿದೆಯಾ ಅಂತಲೂ ಗೊತ್ತಾಗಲಿಲ್ಲ. ಅದು ಬದುಕಿನ ಅನುಭವ ಹೇಳಬೇಕಾದ್ರೆ ಆಗುವಂಥ ಸಹಜವಾದಂಥ ಪರಿಸ್ಥಿತಿ. ನೀವು ಮನೆಯಲ್ಲಿ ಯಾರು ಇದ್ದವ್ರ ಹತ್ರ ಸ್ವಲ್ಪ ಹೊತ್ತು ಕೂತು ಮಾತಾಡ್ತಾ ಅವ್ರು ಹೇಳಿರುವಂಥ ವಿಷಯಗಳನ್ನು ಕೇಳ್ತಾ ಹೋದರೆ ಸಮಯ ಹೇಗೆ ಹೋಗುತ್ತೆ ಅನ್ನುವಂಥದ್ದೇ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ತಮ್ಮ ಬದುಕಿನ ವಿಷಯಗಳನ್ನೇ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರು ಚಿಕ್ಕಮಗಳೂರಿನಿಂದ ಪ್ರಾರಂಭ ಮಾಡಿ ಅವರ ಜೀವನ ಹೇಗೆ ಪ್ರಾರಂಭ ಆಯಿತು, ಹೇಗೆ ಆಯಿತು, ಅವರಿಗೆ ಇವತ್ತು ಯಾವ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಒಂದು ಆಸಕ್ತಿಯನ್ನು ಮೂಡಿಸುವಂಥದ್ದು ಮತ್ತು ಅದರ ಬಗ್ಗೆ ಒಂದು ಮೆಚ್ಚುಗೆಯನ್ನು ಸೂಚಿಸಬೇಕು ಅನ್ನುವಂಥ ಮನಸ್ಥಿತಿಯೂ ಕೂಡ ನಮ್ಮೆಲ್ಲರಿಗೂ ಕೂಡ ಇವತ್ತಾಗಿದೆ. ಹೋಮಿಯೋಪತಿ ವೈದ್ಯರಾದ ನಾಡೋಜ ಡಾಕ್ಟರ್ ಬಿ ಟಿ ರುದ್ರೇಶ್ ಮಾತನಾಡಿ, ಮನುಷ್ಯನ ದೇಹಕ್ಕೆ ಬರುವ 100 ರೋಗಗಳಲ್ಲಿ 50 ರೋಗಗಳಿಗೆ ಔಷಧಿಯೇ ಬೇಕಾಗಿಲ್ಲ. ಎಲ್ಲದಕ್ಕೂ ಔಷಧಿಯನ್ನ ತೆಗೆದುಕೊಂಡು ದೇಹವನ್ನ ಹಾಳು ಮಾಡಿಕೊಳ್ಳಬೇಡಿ ಎಂದು ಮನವಿ ಮಾಡಿದ್ರು. ಇನ್ನೊಂದು ಸತ್ಯ ಕಂಡುಹಿಡ್ಕೊಂಡಿದ್ದೀನಿ, 100ರಲ್ಲಿ 50 ಕಾಯಿಲೆಗಳಿಗೆ ಔಷಧ ಬೇಕಾಗಿಲ್ಲ. ಅಬ್ಸಲ್ಯೂಟ್ಲಿ. ಕಾಯಿಲೆ ಕೇವಲ ಬ್ಯಾಕ್ಟೀರಿಯಾ, ವೈರಸ್ಸು, ಆ ಬೆಳೆಕಾಳು ಅದೆಲ್ಲ ಸುಳ್ಳು. ಅದು 50% ಸುಳ್ಳು. ಅತ್ತೆ ಸೊಸೆ ನೆಟ್ಟಿಗಿರಬೇಕು, ತಾಯಿ ಮಕ್ಕಳು ನೆಟ್ಟಿಗಿರಬೇಕು, ತಂದೆ ಮಕ್ಕಳು ನೆಟ್ಟಿಗಿರಬೇಕು, ಪಕ್ಕದ ಮನೆಗೆ ಸ್ಕೆಚ್ ಹಾಕಬಾರ್ದು. ಅವನು ಈ ಕಡೆಗೆ ಹಾಕ್ತಾನೆ, ಇವನು ಆ ಕಡೆಗೆ ಮಾತಾಡ್ತಾನೆ. ಈಗ ರೈಟ್ ನಾವು ಎಲ್ಲಿವರೆಗೆ ಅಂದರೆ ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ದ್ವೇಷಿಸುವವರ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾ ಇದೆ. ನನಗೆ ಇವರು ಮಿಂಚ್ಕೊಂಡು ಓಡಾಡೋದು ನಂಗೆ ಇಷ್ಟ ಆಗಲ್ಲ. ಏನು ಮಾಡ್ತೀನಿ, ಜಲ್ದಿ ಪೆನ್ ತೆಗೆದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಕೂತ್ಕೊಂಡಿರ್ತೀನಿ. ನಾನು ಖುಷಿ ನನಗೆ ಅವಳಿಗೆ ಹಿಂಗೆ ಆಗ್ತದೆ ಅಂತ. ಯಾಕೆ ನನ್ನ ಕಣ್ಣೆದುರುಗಡೆ ಯಾರು ಚೆನ್ನಾಗಿ ಕಾಣಬಾರ್ದು, ನನ್ನ ಕಣ್ಣೆದುರುಗಡೆ ಯಾರು ಚೆನ್ನಾಗಿರಬಾರ್ದು. ಈ ಆಂತರಿಕ ಚಡಪಡಿಕೆ, ಈ ಅವಿಶ್ರಾಂತ ಸ್ಥಿತಿ, ಈ ತಲ್ಲಣ ತವಕ, ಆಂತರಿಕ ಅವಿಶ್ರಾಂತ ಸ್ಥಿತಿಯೇ ಎಲ್ಲ ಕಾಯಿಲೆಗಳ ಮೂಲ. ಇದೆಲ್ಲ ಜಾಸ್ತಿ ಆದಷ್ಟು ಆಸ್ಪತ್ರೆಗಳು ದೊಡ್ಡವಾಗ್ತವೆ. ಇವತ್ತು ಬೆಂಗಳೂರಿನಲ್ಲಿ ಏನಾಗಿದೆ ಆಸ್ಪತ್ರೆ, ಯಾಕೆ ನೆನ್ನೆ ಕೂಡ ಅದನ್ನೇ ಹೇಳ್ತಾ ಇದ್ದೆ, ಯಾಕೆ ನಾನು ಅಷ್ಟು ಪಾಪ್ಯುಲರ್ ಆದೆ ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಯಾವ ಪೇಷಂಟ್ಗಳು ಇವತ್ತು ವಾಪಸ್ ಹೋಗಿಲ್ಲ. ಆನ್ ದಿ ಕಾಂಟ್ರರಿ 20% ರೋಗಿಗಳಿಗೆ ಅವರು ಕಸ ಗುಡಿಸೋರು, ಮಾಣಿಗಳು, ಕೈಲಾದರು, ಇನ್ನು ಕೆಲವರು 5 ರೂಪಾಯಿ ಎಲ್ಲ ಜೋಡಿಸ್ಕೊಡ್ತಾರೆ. ಕೊನೆಗೆ 100 ರೂಪಾಯಿ ಇದ್ರೂ ಕೂಡ ಕಮ್ಮಿ ರೇಟ್. ನಾನು 45 ವರ್ಷ ಮಾಡು ಕಮ್ಮಿ ರೇಟು. 100 ರೂಪಾಯಿ 150 ರೂಪಾಯಿಗೆಲ್ಲ ನೋಡ್ಬಿಡ್ತೀನಿ. 5 ರೂಪಾಯಿ ಕೊಡ್ತಾರೆ. ನಂಗೆ ಗೊತ್ತು ಭಾಳ ಕಷ್ಟಪಟ್ಟು ಉಳಿಸಿಯಾಡೆ ಅಂತ. ಅವಳನ್ನ ಸೈಡಲ್ಲಿ ಕರೆದು ಮತ್ತೆ ವಾಪಸ್ ಕೊಟ್ಟು ಕಳಿಸ್ತೀನಿ. ಎಡಗೈ ಮಾಡಿದ್ದು ಮಾಡಿ ಮರೆ ನಿಲ್ಲುವುದು ಶರಣರಲ್ಲೇ.
ಅವ್ರು ತೋರಿಸ್ಕೊಳಲ್ಲ, ನಾವು ಮಾಡಿದ್ದೀವಿ ತೋರಿಸ್ಕೊಳಲ್ಲ. ಲಿಂಗ ಮೆಚ್ಚಿ ಹೌದೌದೇನ ಬೇಕಯ್ಯ, ಅದನ್ನ ಎಲ್ಲೂ ಹೇಳ್ಕೊಂಡಿಲ್ಲ. ಈಗ ನಾನು ಅದೊಂದು ದೊಡ್ಡ ಪ್ರಾಬ್ಲಮ್ ನನಗೆ. ನಾನು ಬೆಳೆದು ಬಂದಿರೋದು ಗಾಂಧಿ ಬಜಾರ್ನಲ್ಲಿ, ಮಂಜುನಾಥ್ ಇಲ್ಲೇ ಕೂತಿದ್ದಾರೆ. ಪ್ರಜ್ಞಾವಂತ ಜನಾಂಗರಿರುವಂಥ ಜಾಗದಲ್ಲಿ ನನ್ನಂಥ ಒಬ್ಬ ಹಳ್ಳಿ ಮುಖ ಈ ಮಟ್ಟಿನ ಹೆಸರು, ಈ ಮಟ್ಟಿನ ಎತ್ತರ ಬಹಳ ಕಷ್ಟ ಇತ್ತು. ಅಷ್ಟು ಸುಲಭ ಅಲ್ಲ, ಹೆಂಗೋ ದಾಟ್ಕೊಂಡು ಬಂದ್ಬಿಟ್ಟೆ, ಅಲ್ಲದಿದ್ದರೆ ಬಹಳ ಕಷ್ಟ ಇತ್ತು. ಕಾರ್ಯಕ್ರಮದಲ್ಲಿ ಅಕ್ಷತಾ ಹೆಗಡೆ ಅವರ ವಚನ ಗಾಯನದೊಂದಿಗೆ ಮಕ್ಕಳ ವಚನ ಗಾಯನವನ್ನು ಕೂಡ ಏರ್ಪಡಿಸಲಾಗಿತ್ತು. ವಿಶ್ವಕ್ಕೆ ಬೆಳಕಾರೆ ವಿಶ್ವಕ್ಕೆ ಬೆಳಕಾರೆ, ವಿಶ್ವಕ್ಕೆ ಬೆಳಕಾರೆ ವಿಶ್ವಕ್ಕೆ ಬೆಳಕಾರೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.